ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈಗ ನಡೀತಾ ಇರುವಂತಹ ಸಚಿವ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಸರ್ಕಸ್ ನಡುವ ಒಂದು ಹೊಸ ಖಾತೆಯ ಕತೆ ಹೇಳ್ತೀನಿ ಕೇಳ್ರಿ. ಈ ITBT ಖಾತೆ ಬಗ್ಗೆ ಕೇಳಿರಿ, ಗ್ರಾಮೀಣಾಭಿವೃದ್ಧಿ ಖಾತೆ ಬಗ್ಗೆ ಕೇಳಿರಿ, ಗೃಹ ಖಾತೆ ಬಗ್ಗೆ ಕೇಳಿರಿ. ಅಕಸ್ಮಾತ್ ಏನರೆ ಹೊಸದಾಗಿ ಬಾಯಿ ಚಪಲಕ್ಕೂ ಒಂದು ಖಾತೆ ಅಂತ ಮಾಡ್ಬಿಟ್ರ, ಆ ಖಾತೆಗೊಬ್ರಿಗೆ ಮಂತ್ರಿ ಅಂತ ಮಾಡ್ಬಿಟ್ರ ಯಾರು ಅಗದಿ ಸೂಟ್ ಆಗ್ತಾರಂತ ನಾನ್ರಪ್ಪ HD ಕುಮಾರಸ್ವಾಮಿ ಅವ್ರು ಹೇಳಲಿಕ್ಕತ್ತಾರ ಕೇಳ್ರಿ. ಆ ಖರ್ಗೆ ಅವ್ರಿಗೆ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ. ಖರ್ಗೆ ಅವರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ, ಪ್ರಿಯಾಂಕಾ ಖರ್ಗೆಗೆ. ಇದೇನೋ ನೆನ್ನೆ ಅದು ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ದು ಟೋಲ್ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ, ಅದು ನ್ಯಾಷನಲ್ ಹೈವೇಗೆ ಸೇರ್ತದೆ ಅಂತ ಹೇಳವ್ರೆ. ಸ್ವಲ್ಪ ತಿಳ್ಕೊಂಡು ಮಾತಾಡಲಿ, ಎಲ್ಲದಕ್ಕೂ ಬಾಯಿ ಚಪಲಕ್ಕೆ ಮಾತಾಡೋದು ನಿಲ್ಲಿಸ್ಲಿ ಪ್ರಿಯಾಂಕಾ ಖರ್ಗೆ. ಅದು ಕರ್ನಾಟಕ ರಾಜ್ಯ ಸರ್ಕಾರದ ಹೆದ್ದಾರಿ ಯೋಜನೆ, ಅದು ನ್ಯಾಷನಲ್ ಹೈವೇ ಯೋಜನೆ ಅಲ್ಲ ಅದು. ಅದರಿಂದ ಅಲ್ಲಿ ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕಾಗಿರೋದು ನ್ಯಾಷನಲ್ ಹೈವೇ ಅಲ್ಲ, ರಾಜ್ಯ ಸರ್ಕಾರ. ಹೈಕೋರ್ಟ್ನಲ್ಲಿ ಉಗಿದಿರ್ತಕ್ಕಂಥಕ್ಕಾದ್ರೂ ಒಂಚೂರು ಮರ್ಯಾದೆ ಉಳಿಸ್ಕೋಬೇಕೋ ಬೇಡ, ಅದ್ರ ಬಗ್ಗೆ ಚರ್ಚೆ ಮಾಡೋರು. ಇವತ್ತು ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ, ಸರ್ಕಾರಕ್ಕೆ ಏನಾಗಿದೆ, ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಹಗರಣ, ಸ್ಕ್ಯಾಮ್ ಅಂತಕ್ಕಂಥದ್ದನ್ನು ತೀರ್ಪು ಕೊಟ್ಟಿದ್ದಾರಲ್ಲಿ. ರೈಟಿಂಗ್ನಲ್ಲಿ ಬರೆದಿದ್ದಾರೆ, ಬರೀ ಮೌಖಿಕವಾಗಿ ಹೇಳಿರೋದಲ್ಲ, ರೈಟಿಂಗ್ನಲ್ಲಿ ಬರೆದಿದ್ದಾರೆ. ಟೋಲ್ ಕಲೆಕ್ಟ್ ಮಾಡ್ತಿರೋದು ಇಲ್ಲೀಗಲ್ ಅಂತ ಹೇಳಿ ಕೋರ್ಟ್ ಹೇಳಲಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಲಾಯರ್ಗಳು ಹೋಗಿ ಅಲ್ಲಿ ವಾದ ಮಾಡೋರಲ್ಲ, ಅವ್ರು ಹೇಳಿರ್ತಕ್ಕಂಥದ್ದು ಇಲ್ಲೀಗಲ್ ವೇನಲ್ಲಿ ಟೋಲ್ನ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಕೀಲ. ಹೌದು ಬಿಡ್ರಿ, ಸುಮ್ನೆ ಒಂದು ಬೋರ್ಡ್ ಹಾಕುದ ಚಲೋ. ಎಷ್ಟು ಕನ್ಫ್ಯೂಸಿಂಗ್ ರೀ ಇದು. ನ್ಯಾಷನಲ್ ಹೈವೇನು ಯಾರ ಅಂಡರ್ ಹೋಗ್ತೈತಿ, ಕೇಂದ್ರಕ್ಕೆ ಹೋಗ್ತೈತಿ, ರಾಜ್ಯಕ್ಕೆ ಹೋಗ್ತದ ಅಂತ ಹೇಳಿ ಕರೆಕ್ಟ್ ಆಗಿ ಒಂದು ಬೋರ್ಡ್ ಹಾಕ್ಬಿಟ್ರಪ್ಪ, ಸುಮ್ಮನೆ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಮಂತ್ರಿಗಳಿಗೆ ಗೊತ್ತಾಗಲಾಗ್ಯದಂದ್ರ ಸಾಮಾನ್ಯ ಜನರಿಗೆ ಹೆಂಗ ಅರ್ಥ ಆಗ್ಬೇಕು ಹೇಳ್ರಿ. ಇನ್ನು ಇಲ್ಲೊಬ್ರದಾರಪ್ಪ, ಮಂತ್ರಿಗಿರಿ ಸಿಕ್ಕಿಲ್ಲಂದ್ರು ಏನಾಯ್ತು, ಸಾಕಷ್ಟು ಕಂತ್ರಿ ಬುದ್ಧಿ ಐತಲ್ಲ ಅನ್ನೋ ತರ ಮತ್ತೆ ಪ್ರೂವ್ ಮಾಡ್ತಿರ್ತಾರ. ಈಗ ಕೇಳ್ಬೇಕು ನೀವು, ಆ ಟೈಮ್ಗೊಂದು ಸ್ಟೇಟ್ಮೆಂಟು, ಈ ಟೈಮ್ಗೊಂದು ಸ್ಟೇಟ್ಮೆಂಟು. ಒಂದು ಸಲ IAS ಎಕ್ಸಾಮ್ ಕೊಡ್ಲಿಕ್ಕೆ ಹೋದೆ, ನಾನು ರಾಕ್ ಇರ್ಲಿಲ್ಲ, ಎಷ್ಟು ಕಷ್ಟಪಟ್ಟೆ, 3 ಸಲ 4 ಸಲ ಹೋದೆ ಅಂತ ಒಂದು ಸಲ ಹೇಳ್ತಾರೆ. ಮತ್ತೊಂದ್ಸಲ PUC ಓದಿ MBBS ಹುಡುಗರಿಗೆ ಪಾಠ ಹೇಳ್ಕೊಡುವಂತಹ ಕೆಪಾಸಿಟಿ ನನಗೈತಿ ಅಂತಾರ. ಎಂಥ ಪರಿಶ್ರಮ ರೀ ಇದು. ಓದ್ಕೊಂಡು ಒಂದು ಲೋಕಲ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಮತ್ತೆ IAS ಮಾಡಬೇಕು ಅಂತ ಡೆಲ್ಲಿಗೆ ಹೋದೆ. ಪ್ರತಿ ಸಲ ದುಡ್ಡು ಪ್ರಾಬ್ಲಮ್ ಬರೋದು, ಒಂದು ಅಟೆಂಪ್ಟ್ ಬರೋದು, ದುಡ್ಡು ಶಾರ್ಟೇಜ್ ಬರೋದು, ಮತ್ತೆ ಇನ್ನೊಂದು ವರ್ಷ ದುಡಿಯಕ್ಕೆ ಹೋಗೋದು, 50,000 1 ಲಕ್ಷ ದುಡಿಯೋದು, ಇನ್ನೊಂದು ಸಲ ಓದೋದು. ಹಿಂಗೆ 5-6 ವರ್ಷ ಹಿಂಗೆ ಮಾಡಿದೆ. IAS ಇಂಟರ್ವ್ಯೂವರೆಗೂ ಓದೆ, ಆಗಲಿಲ್ಲ. ನೀವು ಮೆಡಿಕಲ್ ಮೇಸ್ಟ್ರು ಅಂತ ಹೇಳ್ತೀರಂತೆ, ಆದ್ರೆ ನೀವು ಸಲ್ಲಿಸಿರೋ ಅಫಿಡವಿಟ್ ಅಲ್ಲಿ PUC ಅಂತ ಬರ್ದಿರಂತಲ್ಲ. ನಾನು ಓದಿರೋದು PUCನೇ ಸರ್, ಆದ್ರೂ MBBS ಹುಡುಗರಿಗೆ ಪಾಠ ಮಾಡ್ತೀನಿ ಅಂದ್ರೆ ನನ್ನ ಕೆಪಾಸಿಟಿ ಅಂತ. ಅದಕ್ಕೂ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರ್ಬೇಕಾಗ್ತದೆ ಬಿಡ್ರಿ. ಹೆಂಗ್ರಿ PUC ಓದಿ MBBS ಹುಡುಗರು ಪಾಠ ಹೇಳ್ತಾರಂದ್ರ ಏನ್ ಅಲ್ಲಿ ಕಲಿತ ಡಾಕ್ಟರ್ ಆಗ್ಬಿಟ್ರ ಹಣೆ ಬರ ಚಂದ ಇಲ್ಲ ಬಿಡ್ರಿ ಪೇಷಂಟ್ಗಳದು. ಇರ್ಲಿ ಬಿಡ್ರಿ, ಈಗ ಕೆಲವು ಕ್ಯೂಟ್ ಮೂಮೆಂಟ್ಸ್ ಬಗ್ಗೆ ಹೇಳ್ತೀನಿ. ಈ ಬೆಳ್ಳಿ ಪದಕ ಗೆದ್ದಂತ ಭಾರತೀಯ ಬಾಕ್ಸರ್ ನರೇಂದ್ರ ಬೆರ್ವಾಲ್ ಅವರು ಒಂದು ಸನ್ನಿವೇಶವನ್ನು ಎಕ್ಸ್ಪ್ಲೇನ್ ಮಾಡ್ತಾರ, ಬಹಳ ಚಂದ ಐತೆ ಅದು. ಯಾಕಂದ್ರ ಖುದ್ದು ಅವರ ಬಾಕ್ಸರ್ ಹೆಸರು ನರೇಂದ್ರ ಬೆರ್ವಾಲ್ ಅಂತ ಹೇಳಿ, ಕೋಚ್ ಹೆಸರು ನರೇಂದರ್ ರಾಣಾ ಅಂತ ಹೇಳಿ, ಪ್ರಧಾನಮಂತ್ರಿ ಹೆಸರು ನರೇಂದ್ರ ಮೋದಿಜಿ ಅಂತ ಹೇಳಿ. ಹಿಂಗಾಗಿ ಪಾಕಿಸ್ತಾನಕ್ಕ ನರೇಂದ್ರ ಅಂತ ಕೇಳಿದ್ರ ಫುಲ್ ಗಡ ಅಂಜಿ ಬಿಡ್ತಾರಂತ ಭಾರಿ ಕ್ಯೂಟ್ ಮೂಮೆಂಟ್ ಅದ ನೋಡ್ರಪ್ಪ. 2015 वर्ल्ड मिलिट्री गेम थे और मेरी पाकिस्तान के साथ पहली फाइट आ गई थी. और वर्ल्ड मिलिट्री गेम थे तो मिलिट्री वाले का फ़ोन आया कि भी पाकिस्तान से नहीं आना है. तो फिर मैं फर्स्ट राउंड 4-1 से जीत गया, सेकंड राउंड 3-2 से जीत गया, पर दोनों के सर लग गए आपस में, तो दोनों के लग गए कट. वो फाइट तो मैं जीत गया. उसके बाद फिर दोनों चले गए हॉस्पिटल में टाँके लगवाने के लिए. फिर 2014 में आप फर्स्ट टाइम प्रधानमंत्री जी बने थे, और जो हमारे साथ आर्मी का कोच गया हुआ था उसका नाम नरेंद्र राणा था. और फिर वो कई देर तक सोच के मेरे को बोला कि भाईजान एक बात बोलूं. मैं हाँ बोलो. बोला भाईजान आपका नाम नरेंद्र है, आपके कोच का नाम नरेंद्र है, आपके प्रधानमंत्री का नाम नरेंद्र है, तो मुझे नरेंद्र नाम से नफरत हो गई है. उसको तो बराबर याद रह गया. नरेंद्र नाम उसको जिंदगी भर याद रहेगा.
ಇನ್ನೀಗ ಆಗಸ್ಟ್ 15 ಸಮೀಪ ಬರ್ಲಿಕ್ಕತ್ತದ. ಬಹಳಷ್ಟು ಮಂದಿಗೆ ನಮ್ಮ ತ್ರಿವರ್ಣ ಧ್ವಜ ಆಗಲಿ ಅಥವಾ ಧ್ವಜಾರೋಹಣದ ಸಮಯದಲ್ಲಾಗ್ಲಿ ಅಥವಾ ರಾಷ್ಟ್ರಗೀತೆ ಹಾಡುವಂತಹ ಸಮಯದಲ್ಲಾಗ್ಲಿ ಬಹಳ ಮಂದಿಗೆ ನಿರ್ಲಕ್ಷ್ಯ, ಎಷ್ಟು ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಅರಿವೂ ಇರುವುದಿಲ್ಲ. ಅಂಥವರಿಗೆ ಇಲ್ಲೊಂದು ದೃಶ್ಯ ನೋಡ್ಲೇಬೇಕು. ಎಷ್ಟು ಚಂದದ ಸನ್ನಿವೇಶ ಅಂದ್ರೆ ಪುದುಚೇರಿಯಲ್ಲಿ ನಡೆದಂತ ಒಂದು ಘಟನೆ. ಅಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಇರ್ತಾರ. ಅಲ್ಲಿನ ಸ್ಥಳೀಯ ಮಂತ್ರಿಗಳಾಗಿರುವಂತಹ ಕಾರ್ಯಕ್ರಮದಾಗ ಪಾಲ್ಗೊಂಡಿರುವಂತಹ ನಮಸ್ತಿವಾಯಂ ಅವರು ಕೇಸರಿ ಧ್ವಜ ಕೊಡ್ತಾರ ಧ್ವಜಾರೋಹಣ ಮಾಡ್ಲಿಕ್ಕೆ. ಅದ್ರ ಪಟ್ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಬೇಡ, ಇದು ಬೇಡ, ಮೊದಲು ರಾಷ್ಟ್ರ ಧ್ವಜವನ್ನ ತರಿಸ್ರಿ ಅಂತ ಹೇಳಿ ತಂದು ಕೊಡ್ತಾರ. ನೋಡ್ರಿ, ಎಲ್ಲಕ್ಕಿಂತ ಮೊದಲು ಎಲ್ಲಕ್ಕಿಂತ ಮಿಗಿಲು ನಮ್ಮ ತ್ರಿವರ್ಣ ಧ್ವಜ. ಅಷ್ಟು ಅಭಿಮಾನ, ಗೌರವ ನಮ್ಮ ದೇಶದ ಮೇಲೆ. ಇದನ್ನು ನೋಡಿ ಬೇರೆಯವರು ಕಲಿಬೇಕು. ಅಧಿಕಾರ ಪದವಿ ಶಾಶ್ವತ ಅಲ್ಲ, ಜನರ ಪ್ರೀತಿ ಅಭಿಮಾನನೇ ಶಾಶ್ವತ ಅನ್ಲಿಕ್ಕೆ ಇಲ್ಲಿ ಮತ್ತೊಂದು ದೃಶ್ಯ ಸಾಕ್ಷಿ ಆಗ್ಲಿಕ್ಕೆ ನೋಡ್ರಪ್ಪ. ಒಡಿಶಾದ ಸಂಬಲ್ಪುರದಾಗ ಮಾಜಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಹೋಗ್ಯಾರ. ಅಲ್ಲಿ ತಿರಂಗ ಯಾತ್ರೆಗೆ ಎಂಥ ಪ್ರತಿಕ್ರಿಯೆ, ಎಷ್ಟು ಅಭಿಮಾನ, ಎಷ್ಟು ಲಕ್ಷದಾಗ ಜನ ಪಾಲ್ಗೊಂಡಿದ್ರು ಒಡಿಶಾದಾಗ. ಯಾಕೆ ಹೇಳ್ರಿ, ಒಡಿಶಾದಾಗ ಬಿಜೆಪಿ ಎಷ್ಟೋ ಲೋಕಸಭಾ ಸ್ಥಾನಗಳನ್ನ ಗೆಲ್ಲಲಿಕ್ಕಾಗಿರಬಹುದು. ಇತಿಹಾಸದಾಗ ಮೊದಲನೇ ಸಲ ಒಡಿಶಾದಾಗ ಬಿಜೆಪಿ ಗೆಲ್ಲಲಿಕ್ಕಾಗಿರಬಹುದು. ಎಷ್ಟು ಸಹಾಯ ಮಾಡ್ಯಾರ. ಅಷ್ಟೇ ಅಲ್ಲ, ಶಿಕ್ಷಣ ಮಂತ್ರಿಯಾಗಿ NCERT ಪಠ್ಯ ಪುಸ್ತಕದಾಗ ಒಂದ್ ಕಡೆ ಮೊಘಲರ ಬಗ್ಗೆ ವಿಷಯಗಳನ್ನ ತೆಗೆದು ಹಾಕಿದ್ರ ಮತ್ತೊಂದ್ ಕಡೆ ಹಿಂದೂ ಆಳ್ವಿಕೆಯ ವೈಭವವನ್ನು ಎತ್ತಿ ಹಿಡಿದಂಥವ್ರು. ಅಷ್ಟೇ ಅಲ್ಲ, ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಜಾರಿಗೆ ತಂದಂಥವ್ರು. ಶಿಕ್ಷಣ ಮಂತ್ರಿ ಆಗಿದ್ದಾಗ ಅವ್ರು ಮಾಡಿದಂತಹ ಕೆಲಸಗಳು ಒಂದ ಎರಡ. ಅಧಿಕಾರಾವಧಿಯೊಳಗ ಎಷ್ಟೋ ಶಾಲೆಗಳು, IITಗಳನ್ನ ಸ್ಥಾಪನೆ ಮಾಡಿದ್ರು. ಶಿಕ್ಷಕರು, ಕೋಚಿಂಗ್ ಎಲ್ಲವನ್ನ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿ ಅದೆಲ್ಲದರ ನಡುವೆ ನೀಟ್ ಪರೀಕ್ಷೆ ಬರ್ತದ ನೋಡ್ರಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದ. ಅದರ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ತಾವು ತಲೆಗೆ ತಗೊಂಡು ಮತ್ತ ಸ್ವಲ್ಪೇ ದಿನದಾಗ ನೀಟ್ ಪ್ರಶ್ನೆ ಪತ್ರಿಕೆಗಳನ್ನ ಯಾವುದೋ ಲೀಕ್ ಆಗದೆ ಇರೋಂಗ ನೋಡ್ಕೊಂಡು ಮರು ಪರೀಕ್ಷೆ ನಡೆಸುವಂಗ ನೋಡ್ಕೊಳ್ತಾರ. ಆದ್ರೂ ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಮಾಡೋದನ್ನ ಬಿಡುವುದಿಲ್ಲ. ಕಡಿಕ ಹೋಗ್ಲಿ ಬಿಡ ಅಂತ ಹೇಳಿ ದೇಶದ ಸಲುವಾಗಿ ರಾಜೀನಾಮೆ ಕೊಡ್ತಾರ. ಅದಕ್ಕ ಹೇಳಿದ್ರಿ, ಅಧಿಕಾರ ಪದವಿಗಿಂತಲೂ ಮಂದಿ ಅವ್ರು ಮಾಡಿದಂತಹ ಅಧಿಕಾರಾವಧಿಯಲ್ಲಿ ಕೆಲಸ ನೋಡಿರ್ತಾರಲ್ಲ, ಅದನ್ನ ನೆನಪಿರ್ತೈತಲ್ಲ. ಹಿಂಗಾಗಿ ನೋಡ್ರಿ, ಲಕ್ಷಗಟ್ಲೆ ಜನ ಪಾಲ್ಗೊಂಡಾರ. ಆ ದೃಶ್ಯ ನೋಡ್ಲಿಕ್ಕೆ ಬಹಳ ಒಂಥರ ಎಮೋಷನಲ್ ಅನ್ನಿಸ್ತದ. ಯಾಕಿಷ್ಟು ಸ್ಪೆಷಲ್ ಅನ್ಸೋದಂದ್ರ, ಮತ್ತೊಂದು ಕಡೆ ಕೆಲವೊಂದು ಪಕ್ಷದವ್ರು ಅದಾರ ನೋಡ್ರಿ, ಪಾಪ ಮಂದಿನ ಸೇರಿಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರ, ಎಷ್ಟು ಹೈರಾಣ ಆಗ್ತಾರ. ತಲೆಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಕರೆಸ್ತಾರ. ಕನಸಿನ ಮಾತು ಇಷ್ಟು ಲಕ್ಷಗಟ್ಲೆ ಮಂದಿ ಭಾಗವಹಿಸುವುದು ಅಂತಂದ್ರ ನೋಡ್ಬೇಕು ನೀವು, ಬಹಳ ವ್ಯತಿರಿಕ್ತ ಅನಿಸ್ಬಿಡ್ತದ, ವಿಚಿತ್ರ ಸನ್ನಿವೇಶ ಅಂತ ಅನಿಸ್ಬಿಡ್ತದ. ಯಾಕಂದ್ರ ಮತ್ತೊಂದು ಕಡೆ ಹೆಂಗದಂದ್ರ ಪರಿಸ್ಥಿತಿ, ಪಂಜಾಬ್ನ್ಯಾಗ ನಡಿಲಿಕತ್ತಿರುವಂತಹ ಪ್ರತಿಭಟನೆಗಳಿಂದಾಗಿ ಮುಖ ತೋರಿಸ್ಲಿಕ್ಕೂ ಸಾಧ್ಯ ಆಗದಂತಹ ಸ್ಥಿತಿನ್ಯಾಗ AAP ಸರ್ಕಾರ ಅದ. ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಜಾರ್ಖಂಡಿಗೆ ಹೋಗ್ಲಿಕ್ಕೂ ಅಂಜುತ್ತಾರ. ಅಂಥದ್ರಾಗ ರಾಜೀನಾಮೆ ಕೊಟ್ಟ ಮೇಲೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಇಷ್ಟು ಅಭೂತಪೂರ್ವ ಸ್ವಾಗತ ಪ್ರತಿಕ್ರಿಯೆ ಸಿಗದ ಅಂದ್ರ ಸ್ಪೆಷಲ್ ಹೌದಿಲ್ ಹೇಳ್ರಿ. ಈ ನಿಜವಾದ ವಿದ್ಯಾರ್ಥಿಗಳು ಹೆಂಗಿರ್ತಾರಂತ ಅಂದ ಕೂಡಲೇ ನೆನಪಾಯ್ತು ನೋಡ್ರಿ.
ನಿಜವಾದ ವಿದ್ಯಾರ್ಥಿಗಳಾಗ್ಲಿ ಅಥವಾ ಈಗಿನ ಜೆನ್ಸಿಗಳಾಗ್ಲಿ ಎಷ್ಟು ಪ್ರಜ್ಞಾವಂತರಾಗ್ಯಾರ ಅನ್ಲಿಕ್ಕೆ ಸಾಕ್ಷಿ. ನಾ ಇಷ್ಟು ದಿನ ಒಂದು ದೇಶದ ಪ್ರಧಾನಿಯಾಗಿರುವಂತಹ ಮೋದಿಜಿ ಹೋದಲ್ಲೆಲ್ಲ ಹೆಂಗ್ ನಡ್ಕೋತಾರ, ಅವ್ರಿಗೆ ಎಷ್ಟು ಪ್ರೀತಿ ಅಭಿಮಾನ ಸಿಗ್ತದ ಅಂತ ಹೇಳ್ತಿದ್ದೆ. ಅದೇ ಇನ್ನೊಂದು ಕಡೆ ಪ್ರಧಾನಿ ಆಗ್ಲಿಕ್ಕೆ ಕನಸು ಕಾಣ್ಲಿಕ್ಕತ್ತಿರುವಂತಹ ರಾಹುಲ್ ಗಾಂಧಿ ಅವ್ರು ಹೆಂಗಿರ್ತಾರ, ಅವ್ರು ಹೆಂಗ್ ನಡ್ಕೋತಾರ, ಅವ್ರು ಹೋದಲ್ಲಿ ಮಂದಿ ಹೆಂಗ್ ಸೇರ್ತಾರ ಅಂತೆಲ್ಲ ನೋಡಿದ್ವಿ. ಆದ್ರ ಈಗ ಅವ್ರ ಜೊತೆ ಇರುವಂತಹ ಯುವ ಸಮೂಹದಾಗ ಎಷ್ಟು ವ್ಯತ್ಯಾಸ ಅದಂತ ನೋಡ್ಬೇಕು. ಜೈಸಾ ಸಂಘ ವೈಸಾ ರಂಗ್ ಅಂತೀವ್ ನೋಡ್ರಿ. ಸಹವಾಸ ದೋಷ, ಕೆಟ್ಟವರು ಕೆಟ್ಟ ಚಿಂತನೆಗಳಿರುವವರು ಸಹವಾಸ ಮಾಡಿದ್ರೆ ಅದು ಸಹವಾಸ ದೋಷ ಆಗ್ತದೆ. ಅದೇ ಒಳ್ಳೆಯವರು ಒಳ್ಳೆ ಆಲೋಚನೆ ಇರುವವರ ಸಹವಾಸ ಮಾಡಿದ್ರ ಹೂವಿನಿಂದ ನಾರೂ ಸ್ವರ್ಗ ಸೇರ್ತದಂತಾರ ನೋಡ್ರಿ. ಹಂಗಾಯ್ತು ಜೆನ್ಸಿಗಳ ವ್ಯತ್ಯಾಸ ನೋಡಿದಾಗ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.